ಸ್ಯಾಂಡಲ್ವುಡ್ನಲ್ಲಿ ಕ್ಯೂಟ್ ಜೋಡಿ ಎಂದೇ ಹೆಸರಾಗಿದ್ದಂತಹ ನಟಿ ಮಿಲನಾ ನಾಗರಾಜ್ ಹಾಗೂ ಡಾರ್ಲಿಂಗ್ ಕೃಷ್ಣ ದಂಪತಿಗೆ ಹೆಣ್ಣು ಮಗು ಜನಿಸಿದೆ. ಈ ಕುರಿತು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಂಚಿಕೊಂಡಿರುವಂತಹ ಕೃಷ್ಣ, ನಮಗೆ ಹೆಣ್ಣು ಮಗು ಜನಿಸಿದೆ, ತಾಯಿ ಮತ್ತು ಮಗು ಚೆನ್ನಾಗಿಯೇ ಇದ್ದಾರೆ. ತಾಯಿಯಾಗುವಂತಹ ಪಯಣದಲ್ಲಿ ಮಿಲನಾ ಅವರು ಅನುಭವಿಸಿದಂತಹ ನೋವು, ತ್ಯಾಗ, ಧೈರ್ಯದ ಬಗ್ಗೆ ಹೆಮ್ಮೆ ಇದೆ. ಈ ಅದ್ಭುತ ಪ್ರಯಾಣದಲ್ಲಿ ಸಾಗುವಂತಹ ಎಲ್ಲ ತಾಯಂದರಿಗೆ ಒಂದು ದೊಡ್ಡ ನಮಸ್ಕಾರ. ಮಹಿಳೆಯರ ಬಗ್ಗೆ ನನ್ನ ಗೌರವವು ದುಪ್ಪಟ್ಟಾಗಿದೆ. ನಾನು ಅದೃಷ್ಟವಂತನಾಗಿದ್ದೇನೆ, ಯಾಕೆಂದರೆ ನನಗೆ ಈಗ ಮಗಳಿದ್ದಾಳೆ ಅಂತ ಹೇಳಿ ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ. ಪರಸ್ಪರ ಪ್ರೀತಿಸಿದ್ದ ಈ ಜೋಡಿ 2021 ಫೆಬ್ರವರಿ 14ರಂದು ಪ್ರೇಮಿಗಳ ದಿನದಂದು ವಿವಾಹ ಆಗಿದ್ರು. ಮಗುವಿನ ನಿರೀಕ್ಷೆಯಲ್ಲಿರುವಂತಹ ಕುರಿತು ಮಾರ್ಚ್ನಲ್ಲಿ ವಿಶೇಷವಾದ ಫೋಟೋ ಹಂಚಿಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ವಿಷಯವನ್ನ ಬಹಿರಂಗಪಡಿಸಿದ್ರು. ಹಾರ್ದಿಕ್ ಪಾಂಡ್ಯ ಜೊತೆಗೆ ವಿಚ್ಛೇದನ ಪಡೆದ ನಂತರ ನತಾಶಾ ತನ್ನ ಮಗ ಅಗಸ್ತ್ಯನೊಂದಿಗೆ ಸೆರ್ಬಿಯಾಕ್ಕೆ ತೆರಳಿದ್ರು. ಸುಮಾರು 1 ತಿಂಗಳಿನಿಂದ ಹಾರ್ದಿಕ್ ಮಗನಿಂದ ದೂರವಾಗಿದ್ರು. ಡೈವೋರ್ಸ್ ನಂತರ ಇದೇ ಮೊದಲ ಬಾರಿಗೆ ಮಗನನ್ನ ನೋಡಿದ್ದಾರೆ. ಈ ಕುರಿತಾದ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನಟಿ ಮಾಡೆಲ್ ನತಾಶಾ ಭಾರತಕ್ಕೆ ಮರಳಿದ್ದಾರೆ. ಮಗ ಅಗಸ್ತ್ಯನನ್ನ ತಂದೆ ಹಾರ್ದಿಕ್ ಪಾಂಡ್ಯ ಮನೆಗೆ ಡ್ರಾಪ್ ಮಾಡಲಾಗಿತ್ತು. ತನ್ನ ಮಗನನ್ನ ಭೇಟಿಯಾದ ನಂತರ ಹಾರ್ದಿಕ್ ತುಂಬಾ ಸಂತೋಷ ಪಟ್ಟಿದ್ದಾರೆ. ಈ ಮುದ್ದಾದ ಕ್ಷಣದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಜೊತೆಗಿನ ಬ್ರೇಕಪ್ ನಂತರ ನತಾಶಾ ತನ್ನ ಮಗ ಅಗಸ್ತ್ಯನೊಂದಿಗೆ ಸರ್ಬಿಯಾಗೆ ಹೋಗಿದ್ದು ಗೊತ್ತಿದೆ. 1 ತಿಂಗಳ ನಂತರ ಅವರು ಭಾರತಕ್ಕೆ ಮರಳಿದ್ದಾರೆ. ಹಾರ್ದಿಕ್ ಕೂಡ ತನ್ನ ಮಗ ಅಗಸ್ತ್ಯನನ್ನ ಭೇಟಿಯಾಗೋದಕ್ಕೆ ಹಂಬಲಿಸ್ತಾನೆ ಇದ್ರು. 1 ತಿಂಗಳ ನಂತರ ಮಗನನ್ನ ಭೇಟಿಯಾದ ನಂತರ ಕ್ರಿಕೆಟಿಗ ಭಾವುಕರಾದರು. ಅಪ್ಪ ಮಗ ಒಟ್ಟಿಗೆ ನೋಡಿ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರ ಸೊಸೆ ಪಂಕೂರಿ ಶರ್ಮಾ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಕೆಲವು ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ತನ್ನ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಹಾರ್ದಿಕ್ ಮತ್ತು ಅವರ ಮಗ ಅಗಸ್ತ್ಯ ಅವರ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಅಪ್ಪ ಮಗನ ಸುಂದರ ಕ್ಷಣಗಳು ಕಣ್ತುಂಬಿ ಬರುತ್ತೆ. ಮತ್ತೊಂದು ಚಿತ್ರದಲ್ಲಿ ಪಂಕೂರಿ ಪುಸ್ತಕ ಓದ್ತಾ ಇರುವಂಥದ್ದು ಕಾಣಿಸಿದೆ. ಅಗಸ್ತ್ಯ ಸೋದರ ಸಂಬಂಧಿ ಕೂಡ ಅವಳೊಂದಿಗೆ ಇದ್ದ. ನತಾಶಾ ಹಾರ್ದಿಕ್ ಪಾಂಡ್ಯ 2020ರಲ್ಲಿ ವಿವಾಹ ಆಗಿದ್ರು. ಇದಕ್ಕೂ ಮೊದಲು ಇಬ್ಬರು 1 ವರ್ಷ ಒಟ್ಟಿಗೆ ವಾಸವಾಗಿದ್ರು. 2023ರಲ್ಲಿ ಇಬ್ಬರು ಕೂಡ ಹಿಂದೂ ಸಂಪ್ರದಾಯದ ಪ್ರಕಾರ ಮತ್ತೆ ವಿವಾಹವಾಗಿದ್ರು. 4 ವರ್ಷಗಳಿಂದ ಜೊತೆಗಿದ್ದ ಇಬ್ಬರು ಕೊನೆಗೂ ಕೂಡ ಬೇರ್ಪಟ್ಟಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆಯನ್ನ ಬಿಡುಗಡೆ ಮಾಡಲಾಗಿತ್ತು.